Hi friends, welcome to Patalkal English Academy and Banshankar English Academy. ನನ್ನ ಕಡೆ ಒಂದಿಷ್ಟು ಕ್ವಶನ್ ಪೇಪರ್ಸ್ ಇದ್ದು ಲಾಸ್ಟ್ಲಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಈ ಸರ್ ಅದಾರಲ್ಲ ಇವರು ಯಾವುದೋ ಯೂಟ್ಯೂಬ್ ಚಾನಲ್ನವರು, ಇವರು ಈ 2023 ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಎಲ್ಲ ಮಿಡ್ ಟರ್ಮ್ ಕ್ವಶನ್ ಪೇಪರ್ನ ಸಂಗ್ರಹ ಮಾಡಿ ಒಂದು ಕಡೆ ಎಲ್ಲೋ ಟೀಚರ್ಸ್ ಗ್ರೂಪಿಗೆ ಹಾಕಿದ್ರು. ನನಗದು ಹೆಂಗೋ ಸಿಕ್ತು ಲಕ್ಕಿಲಿ. ನಾನು ಅವರಿಗೆ ಮೆನಿ ಥ್ಯಾಂಕ್ಸನ್ನು ಹೇಳ್ತೀನಿ. ಸಾಕಷ್ಟು ಸಲ ಹೇಳ್ಕೊಂಡು ಬಂದೆ ನಾನೆಲ್ಲ ವಿಡಿಯೋದಲ್ಲಿ, ಇನ್ನೊಂದು ಸಲ ಹೇಳ್ತೀನಿ. ದೊಡ್ಡ ಉಪಕಾರ ನನಗೂ ಆಯಿತು, ನಮ್ಮ ವಿದ್ಯಾರ್ಥಿಗಳಿಗೂ ಆಯಿತು, ನನ್ನ ವಿದ್ಯಾರ್ಥಿಗಳೆಲ್ಲ ತಮ್ಮ ವಿದ್ಯಾರ್ಥಿಗಳು ಎಲ್ಲರಿಗೂ ಆಯಿತು. ಸರ್ ಥ್ಯಾಂಕ್ ಯು, ಸರ್ ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಇದು ಲಾಸ್ಟ್ ಕ್ವಶನ್ ಪೇಪರ್ ಸರ್ ಕಲೆಕ್ಷನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. PUC ಫಸ್ಟ್ ಇಯರ್ದು 11 or 12 ಕ್ವಶನ್ ಪೇಪರ್ಸ್ ಇದಾವೆ ರೀ. ಸೆಕೆಂಡ್ ಇಯರ್ದು 15 ಕ್ವಶನ್ ಪೇಪರ್ಸ್ ಇದಾವೆ. ಅಲ್ಲಿ ಯಾಕೆ ಒಂದೆರಡು ಕಮ್ಮಿ ಅದಾವೆ ಅಂದ್ರೆ ಬಹುತೇಕ ರಿಪೀಟ್ ಆಗಿದ್ದವು, ಹಾಗಾಗಿ ಕಮ್ಮಿ ಅದಾವ ಅಂತ ಅನಿಸ್ತದೆ. ಇದು ಲಾಸ್ಟ್ ಕ್ವಶನ್ ಪೇಪರ್ ಫ್ರಮ್ ದಿಸ್ ಸೆಟ್. ಇನ್ನು ಮತ್ತೆ ಈ ವರ್ಷದ್ದು 2025 ಮಿಡ್ ಟರ್ಮ್ ಕ್ವಶನ್ ಪೇಪರ್ಸ್ ಬಂದಾವೆ. ಅವನ್ನು ಕೂಡ ನೆಕ್ಸ್ಟ್ ನಾಳೆನೇ ಸ್ಟಾರ್ಟ್ ಮಾಡ್ತೀನಿ. 24 ಎಲ್ಲರೂ ಸಿಕ್ಕರಂದ್ರೆ ಅವನು ಸ್ಟಾರ್ಟ್ ಮಾಡ್ತೀನಿ. 25 ಅಂತೂ ಬೆಸ್ಟ್, ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಗೋಯಿಂಗ್ ಟು ಫೇಸ್ ದಿಸ್ ಇಯರ್ ಅವೇ ಬರ್ತವೆ. ಓಕೆ, ಈಗಾಗಲೇ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಆಗಿರ್ತಾವ್ರಿ. ಇವತ್ತು ನಿನ್ನೆ ಇಷ್ಟಾಗ ಆಗ್ಯಾವ. ಈಗಾಗಲೇ ಇನ್ನೊಂದು 2-3 ದಿವಸದಲ್ಲಿ ನಮಗೆ ಸಿಗ್ತಾವಂತ ಅನ್ಕೋತೀನಿ. ಬಂದ ತಕ್ಷಣ ನಿಮ್ಗೆ ಬಿಡಿಸಿ ಹಾಕ್ತೀನಿ. ಏನು ರೀ ಎಕ್ಸಾಮ್ ಮುಗ್ದಾವಲ್ಲ ಅನ್ಬೇಡ್ರಿ, ಇದೇ ಕ್ವಶನ್ ಬರ್ತಾವಲ್ರಿ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ. ಯಾಕೆ ಬರೋದಿಲ್ಲ? ಗ್ರಾಮರ್ ಏನು ಚೇಂಜ್ ಆಗ್ತದೆ ಹೇಳ್ರಿ. ಅದು ಕ್ವಶನ್ನು ಮುಂದಿನ ಪಾರ್ಟ್ನೂ ಬರ್ಬೋದು ರೀ. ಮತ್ತು ಇವನು ಕೂಡಿಸ್ಕೊಂಡ ಮುಂದಿನ ಬರ್ತಾರೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಅಂದ್ರೆ. ಪ್ರಾಫಿಟೇಬಲ್ ಐತಲ್ಲ, ಯಾಕಿಲ್ಲ ಹೇಳ್ರಿ. ಇಲ್ದಿದ್ದು ನನಗೆಲ್ಲ ಗೊತ್ತಾಗ್ತೈತಿ ಯಾವ್ದು ಪ್ರಾಫಿಟ್ ಐತಿ, ಯಾವುದು ಅದನ್ನೇ ಮಾಡ್ತೀನಿ ನಾನು. ನಿಮಗೆ ಲಾಸ್ ಮಾಡುವಂಥದ್ದು ನಾನು ಯಾಕೆ ಮಾಡಲ್ರಿ? ನಾನು ಕಲಿಸ್ತೀನಲ್ಲ, ನಾನು ಏನು ಐತಿ ಏನು ಬರ್ತದೆ ನನಗೆ ಗೊತ್ತದ, ನೋಡ್ಕೊಂಡು ಮಾಡ್ತೀನಿ. ಸುಮ್ಮನೆ ಫಾಲೋ ಮಾಡಿರಿ ಬ್ಲೈಂಡ್ಲಿ. ಇದು ಲಾಸ್ಟ್ ಕ್ವಶನ್ ಪೇಪರು 15th. 1 ಮಾರ್ಕ್ ಕ್ವಶನ್ಸ್ ನೋಡೋಣ. ಜೂಲಿಯಟ್ ಎಕ್ಸ್ಪೆಕ್ಟ್ಸ್ ರೋಮಿಯೋ ಟು ಕಮ್ ಡ್ಯೂರಿಂಗ್ ನೈಟ್. ಕಮ್ ನೈಟ್, ಕಮ್ ರೋಮಿಯೋ ಅಂತಾರೆ. ಯಾಕಂದ್ರೆ ನೈಟಾಗೆ ಯಾಕೆ ಕರೀತಾರೆ ಗೊತ್ತೈತಲ್ಲ. ಸೊ ಸೀಕ್ರೆಟ್ಲಿ ಶಿ ಹ್ಯಾಡ್ ಟು ಡೂ ದ್ಯಾಟ್, ಅದರ್ವೈಸ್ ಶಿ ವುಡ್ ಬಿ ಪನಿಷ್ಡ್, ಶಿ ವುಡ್ ಬಿ ಕಿಲ್ಡ್. ಹಾಗಾಗಿ ನೈಟ ಚಲೋ ಅಂತ ಅಂತಾಳಕ್ಕೆ, ಲವರ್ಸ್ ಪರ್ಮಿಷನ್ ಕೊಡ್ತೈತೆ ಅಂತ ಹೇಳಿ. ಕ್ವಶನ್ ನಂಬರ್ 2. ದ ಕ್ರಿಮಿನಲ್ ಸ್ಟಾರ್ಟೆಡ್ ದ ಡ್ಯಾಶ್ ಫಾರ್ ಹೀಸ್ ಲಿವಿಂಗ್ ಆಫ್ಟರ್ ಲೀವಿಂಗ್ ದ ಕಿಂಗ್ಸ್ಟನ್. ಅಂದರೆ ಮಾರ್ಕೆಟ್ ಗಾರ್ಡನಿಂಗ್ ಮಾಡ್ತಾರೆ ಅವರು. ಪೀಸ್ ಆಫ್ ಬಿಟ್ ಆಫ್ ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ, 1/3 ಆಫ್ ಎನ್ಯುಟಿ ತಗೊಂಡೋಗಿ, ಆ್ಯಂಡ್ ಹಿ ಸ್ಟಾರ್ಟೆಡ್ ಅ ಮಾರ್ಕೆಟ್ ಗಾರ್ಡನಿಂಗ್. ಇನ್ ಆನ್ ಚಿಲ್ಡ್ರನ್ ಡ್ಯಾಶ್ ಈಸ್ ದ ಮಾರ್ಕ್ ಅಪ್ ಅಂತ. ಇವರು ಆರ್ಚರ್ ಗಾಡ್ ಅವರಲ್ಲ, ಮಾರ್ಕ್ ಅಪಾನ್ ದ ಇನ್ಫೈನೈಟ್ ಅಂತ ತಿಳಿಸ್ತಾರೆ, ಪಾತ್ ಆಫ್ ಇನ್ಫೈನೈಟ್ ಆರ್ಚರ್. ದ ವುಮನ್ ಹೂ ರೆಜಿಸ್ಟರ್ಡ್ ಹರ್ ಹಸ್ಬೆಂಡ್ ಬಚನಿ ದೇವಿ ಅವರು, ಆ್ಯಂಡ್ ಲಾಗರ್ಸ್ ಫ್ರಮ್ ಕಟಿಂಗ್ ಟ್ರೀಸ್ ಈಸ್ ಬಚನಿ ದೇವಿ ಇವರು. ಡೊನಾಲಾರ ವಾಸ್ ಅಪ್ಸೆಟ್ ವಿತ್ ಡಾನ್ ಗೊಂಜಲೋ ಬಿಕಾಸ್ he had occupied her bench. No, he threatened Donalara, never. He scared away the birds ಇರಬೇಕು. He ate breadcrumbs, never. This option is correct. ಆ್ಯಕ್ಚುಲಿ ಅದಕ್ಕೆ ಸಿಟ್ಟು ಆಗಿರೋದಲ್ಲ ಒಳಗಿಂದ ಹೇಳ್ಬೇಕಂದ್ರೆ, ಆಕೆ ಮಗ್ಗಲ ಅವ ಕುಂದರ್ಲಾರ್ದಕ್ಕೆ ಸಿಟ್ಟ ಬಂದಿರ್ತೈತಿ. ಅವ ಕುಂತಿದ್ನಂದ್ರೆ ಅವು ಏನು ಮಾಡಿದ್ರು ಅವು ಸುಮ್ಮಿರ್ತಿದ್ಲ ಅಂತ ಅನ್ಸತ್ತೆ ನನಗೆ. ಆಕೆ ಗೊಂಜಲ ಆಫರ್ ಡೊನಾಲಾರ, ಇದು ಪಿಂಚ್ ಆಫ್ ಸ್ನಫ್ ರೀ, ಇದು ತಗೊತೀರಾ ಅಂತೇಳಿ. ಎಸ್, ಇಫ್ ಇಟ್ ಈಸ್ ಗುಡ್ ಅಂತೇಳಿ, ಒನ್ ಆಫ್ ದ ಬೆಸ್ಟ್ ಅಂತ. ಈಟ್ಸ್ ಅ ಲೌಡ್ ಡ್ಯಾಶ್ ಆಫ್ ಹೀಸ್ ಬೆಲವೆಡ್ ಪಿಲ್ಗ್ರಿಮ್ ಸೋಲ್ ರೀ. ಅದರ್ಸ್ ಮೊಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್. 8th ಕ್ವಶನ್. ಇನ್ ದ ಗಾರ್ಡನರ್ ಡ್ಯಾಶ್ ವಾಸ್ ಫೆಲಿಸಿಟೇಟೆಡ್ ಆಸ್ ದ ಬೆಸ್ಟ್ ಟೀಚರ್. ತಮ್ಮಣ್ಣ ರೀ. ತಮನ. 9th. One of the things that the child's foot wants to be butterfly or apple. Butterfly ಕೊಟ್ಟಾರ, ಇದು ಕರೆಕ್ಟ್ ಆಗ್ತೈತಲ್ಲ.
The old man had tucked a newspaper under his arm. In one hand, a spade. Newspaper. Idu. Fill in the blanks by using the right form of the verbs given in the brackets. Andre passive form. Once a murder singular number ide. Once and ಕೂಡ past tense. ಅದರಿಂದ was ಹಾಕ್ರಿ singular ಇದೆ murder was past participle committed COMMI ಡಬಲ್ ಟಿ ಮಾಡ್ಬೇಕ್ರಿ ಅದನ್ನು ಲಾಸ್ಟ್ ಕನ್ಸೋನೆಂಟ್ ಇತ್ತಂದ್ರೆ ಅದು ಇಡೀ ಹೆಚ್ಚು ಪಾಸ್ಟ್ ಪಾರ್ಟಿಸಿಪಲ್ ಆಗ್ತಿತ್ತು ಪ್ರೆಸೆಂಟ್ ಪಾರ್ಟಿಸಿಪಲ್ ING ಮಾಡುವಾಗ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಮಾಡುವಾಗ ಲಾಸ್ಟ್ ಕನ್ಸೋನೆಂಟ್ ಡಬಲ್ ಆಗಬೇಕಂತ ರೂಲ್ ಅದು ಸ್ಪೆಲ್ಲಿಂಗ್ ರೂಲ್ A murder was committed in the kingdom of Monaco. The committee was forced committee singular number adalla adukku was andri was forced to look for the ways to punish the criminal. 12. Fill in the blanks with right linkers. But cause and opposite effect, because cause and effect, therefore effect and cause. Basavaya bedecked himself with gold, diamonds and other precious stones, but his house looked dull and empty. But ಬರ್ತೈತಿದು therefore ತಮ್ಮಣ್ಣ's therefore better because ಹಾಕ್ರಿ because ಯಾಕೆ ಡಲ್ ಆಗಿ ಕಾಣ್ because ತಮ್ಮಣ್ಣ's books were not there because ಹಾಕ್ರಿ that is what the visitors told him. ವಿಸಿಲ್ ಬಂದವರೆಲ್ಲ ನೋಡಿದ್ರು ಅವಾಗ therefore ಹಾಗಾಗಿ therefore ಹಾಕ್ರಿ. He started inviting scholars, poets and musicians to the people, to the palace, to his palace, palatial house. Okay. Match the column A with column B. Tamanna ballad. Get rid of meaning idu to be free of. Rake in ಇದು ಗೊತ್ತೈತಲ್ಲ ಗೆಟ್ ರಿಡ್ ಆಫ್ ಕ್ರಿಮಿನಲ್ 2 ಡಿಯರ್ದ ಬರ್ತದ ಎವ್ರಿಥಿಂಗ್ ದ ಕಂಡೀಷನ್ ಎವ್ರಿ ಕಂಡೀಷನ್ ಪುಟ್ ಬೈ ದ ಕ್ರಿಮಿನಲ್ ವಾಸ್ ಸ್ಯಾಟಿಸ್ಫೈಡ್ ಬಿಕಾಸ್ ದ ಕಿಂಗ್ ವಾಂಟೆಡ್ ಟು ಗೆಟ್ ರಿಡ್ ಆಫ್ ಹಿಮ್ ಅಂತ ಬರ್ತೈತೆ. ತಮನ್ನ wrote and sang ballads expressing cruelty and meanness of Basavaya, and so he became the best poet of the time. ರೇಕಿನ್ ಅಂತಂದ್ರೆ ಇದು ಅರ್ನ್ ಮನಿ ಅಂತ ಬರ್ತೈತಿ ಟು ಡಿಯರ್ he had to rake in money, he had to rake in coronation, so he had to take taxes and he had to run ಗೇಮಿಂಗ್ ಹೌಸ್ ಅಂತ ಬರ್ತೈತಿ. ರೇಕಿನ್ ಅಂದ್ರೆ ಟು ಅರ್ನ್ ಇದು. ಗೊಂಜಾಲೋ ವ್ಯಾಲೆನ್ಷಿಯಾ ಸಿಟಿ ಸಂಬಂಧಪಟ್ಟವ್ರಿ. ಈಕೋ ಅಪಾರ್ಥೈಡ್ ಕಾರ್ಮ್ಯಾಕ್ ಕೊಲಿನ್ ಅನ್ನು ಸೌತ್ ಆಫ್ರಿಕನ್ ಎನ್ವೈರನ್ಮೆಂಟಲಿಸ್ಟ್. ಈಕೋ ಅಪಾರ್ಥೈಡ್ ಅಂತಾರಲ್ರಿ ಅದು apartheid on base of color is put behind us, but the whole world is facing the widest ಅಂತ ನನ್ನ ಶಬ್ದ ಅದರ. The most important apartheid is eco apartheid. It means separateness of man from nature. ಹೌದಾ? ಓಕೆ, ಇದಕ್ಕೆ ಏನು ಮಾಡ್ತೀರಿ ಹಾಗಾದ್ರೆ? ಎ ಲಿಸ್ಟ್ ಪೂರ ಬರ್ಕೊಡ್ರಿ. ಬಿ ಲಿಸ್ಟ್ನೊಳಗೆ ನೋಡ್ಕೊಡ್ರಿ. ತಮ್ಮನ್ನ ಬ್ಯಾಲೆಡ್ ಟು ಗೆಟ್ ರಿಡ್ ಆಫ್, to be free of, Rekin to earn, Gonzalo Valencia, Eco Apartheid, Cormac Colin. 4 mark questions can't be done now. 6 marks question you don't have. Unseen passage can't be done now. Coming to grammar question 26th, pronominal. ಒಂದು ಪ್ಯಾಸೇಜ್ ಕೊಟ್ಟಿರ್ತಾರ, ಅದರೊಳಗೆ ನೌನು ಪ್ರೊನೌನ್ಗಳು ಇರ್ತಾವ್ರಿ. ಇಲ್ಲಿ ದ ಬಾಯ್ ಅಂತ ಕೊಡೋದು, ಇಲ್ಲಿ ಹಿ ಅಂತ ಕೊಡೋದು, ಗಣೇಶ್ ಅಂತ ಕೊಡೋದು, ಹಿ ಅಂತ ಕೊಡೋದು. ಹಿ ಅಂದರೆ ಯಾರು ಅಂತ ಕೇಳ್ತಾರೆ, ಗಣೇಶ್ ಅಂತ ಹೇಳೋದು. ಇಂಥವು ಹಳೆ ಸ್ಟೈಲ್ ಒಳಗೆ ಹಿಂಗತೆ ಕೊಡ್ತಿದ್ರು. ಇದು ಪ್ರನೌನು, ಅದರ ನೌನ್ ಏನು ಬರಿಬೇಕಿಲ್ಲ. ಇಂಥವು 4 ಕೊಡ್ತಿದ್ರು. ಬಟ್ ಇವಾಗ ಹಂಗಲ್ಲ, ಎ ಲಿಸ್ಟ್ ಅಂತ ಮಾಡಿ ಈ ಪ್ರನೌನ್ಗಳನ್ನ 1 by 1, 1 below 1 ಬರೀತಾರೆ. 5 ಬರೀತಾರೆ. 4 ಅದಾವ, ಇವರು 5 ಬರೀತಾರೆ. ಇವತ್ತು 5 ಅದಾವ್ರಿ. ಬಿ ಲಿಸ್ಟ್ನಾಗ ಅವುಗಳ ನೌನ್ ಕೊಡ್ತಾರೆ ಜಂಬಲ್ಡ್ ಮಾಡಿ. ನೌನ್ ಇರ್ತಾವ್ರಿ, ಇವು ಪ್ರನೌನು. ನೀವೇನು ಮಾಡಬೇಕು, ಒಂದು ಎಕ್ಸ್ಟ್ರಾ ಇರ್ತೈತಿ. ಇಲ್ಲಿ 5 ಕೊಡ್ತಾರೆ ವರ್ಡ್ಸ್ ಪ್ರನೌನು, 6 ನೌನ್ಸ್ ಕೊಡ್ತಾರೆ. ನೀವು ಮ್ಯಾಚ್ ಮಾಡ್ಬೇಕು ಅವನು, ಹೌದಲ್ಲ? ಓಕೆ,
ಈ ಕೊಟ್ಟದ್ದು ಮಾಡೋ ಬರ್ರಿ, ಏನು ಹೆಲ್ಪ್ ಆಗ್ತದೆ. ರವೀಂದ್ರನಾಥ್ ಟ್ಯಾಗೋರ್ ಇನ್ ಎ ಪೋಯಮ್ ಹೂ ಪ್ರೇಸ್ ಇದು ಹಿಂಗಾದ್ರೆ ಚಲೋ ಆಗ್ತಿತ್ತು. ರವೀಂದ್ರನಾಥ್ ಟ್ಯಾಗೋರ್ ಹೂ ಪ್ರೇಸ್ ಇನ್ ಎ ಪೋಯಮ್, ಇಲ್ಲ ಪ್ರೇಸ್ ಟು ಲಾರ್ಡ್, ಇಲ್ಲಿ ಕರೆಕ್ಟ್ ಆಗ್ತೈತಿ, ಇದು ಬರೋಬ್ಬರಿ ಐತಾಳ್ರಿ. ರವೀಂದ್ರನಾಥ್ ಟ್ಯಾಗೋರ್ ಇನ್ ಎ ಪೋಯಮ್, ಹೂ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅದು. ಹೂ ಅಂತ ಬರ್ತೈತ್ರಿ ರವೀಂದ್ರನಾಥ್ ಟ್ಯಾಗೋರ್ ಅಂದ್ರೆ. ಹೂ ಪ್ರೈಸ್ ಟು ಲಾರ್ಡ್ ನಾಟ್ ಟು ರಿಮೂವ್ ಆಲ್ ಆಬ್ಸ್ಟೇಕಲ್ಸ್, ಆಸ್ಕ್ಸ್ ಫಾರ್ ಸ್ಟ್ರೆಂಗ್ತ್ ಟು ಬೇರ್ ದೆಮ್. ನಮಗೆ ಬರುವ ಕಷ್ಟಗಳು ಬೇಡ ಅಂತ ಅನ್ನೋದಿಲ್ಲ, ಬರಲಿ, ಬಟ್ ಅವನ್ನ ಸಹಿಸುವ ಶಕ್ತಿ ಕೊಡು ನಮಗೆ ಅಂತಾರೆ. ದೆಮ್ ಅಂದ್ರೆ ಆಬ್ಸ್ಟೇಕಲ್ಸ್. ಬಿಫೋರ್ ದ ಸ್ಟಾರ್ಟ್ ಆಫ್ ಮಹಾಭಾರತ ವಾರ್ ಅರ್ಜುನ ವಾಸ್ ಸೀಸ್ಡ್ ವಿತ್ ಎಮೋಷನಲ್. ಹಿಂದಿನ ಯಾವುದೋ ಒಂದು ಕ್ವಶನ್ ಪೇಪರ್ನಲ್ಲಿ ಇದೆ ಬಂದಿದೆ. ಸೀಸ್ ಬಿಫೋರ್ ದ ಸ್ಟಾರ್ಟ್ ಆಫ್ ಮಹಾಭಾರತ ವಾರ್ ಅರ್ಜುನ ವಾಸ್ ಸೀಸ್ಡ್ ವಿತ್ ಎಮೋಷನಲ್ ವೀಕ್ನೆಸ್, ದೇರ್ ಫೋರ್ ಹಿ ರೆಫ್ಯೂಸ್ಡ್. ಹಿ ಅಂದರೆ ಅರ್ಜುನ ರೆಫ್ಯೂಸ್ ಟು ಫೈಟ್ ದ ವಾರ್, ಬಟ್ ಲಾರ್ಡ್ ಕೃಷ್ಣ ರೆಸ್ಕ್ಯೂಡ್ ಹಿಮ್ ಅಂದರೆ ಅರ್ಜುನನ, ಬೈ ಗಿವಿಂಗ್ ಎಮೋಷನಲ್ ಸ್ಟ್ರೆಂತ್. ಸರಿ, 27th ಕ್ವಶನ್. ಡಯಲಾಗು ಕಂಪ್ಲೀಷನ್ ಮಾಡೋದಿರ್ತದೆ. ಇದು ಇಲ್ಲಿ ಏನದ ಕ್ಲೀವ್ ಅದ ಭಾಳ ಇಂಪಾರ್ಟೆಂಟ್ ಅದು, ಓದ್ಕೋಬೇಕ್ರಿ ಇದನ್ನು. ಅಂದ್ರೆ ನಮಗೆ ಏನು ಮಾಡ್ಬೇಕಂತ ಗೊತ್ತಾಗ್ತೈತಿ. ಇವ್ರು ಯಾರು ಡಿಸ್ಕಷನ್ ಮಾಡ್ಲಿಕ್ಕೆ ಇದನ್ನು ನೋಡ್ಕೊಡ್ರಿ. ಒಂದ್ಸಲ ಸಂಪೂರ್ಣ ಡೈಲಾಗ್ ಕೊಟ್ಟದ್ದನ್ನು ಓದ್ಬಿಡ್ರಿ, ಆಮೇಲೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ. ಈ ಆನ್ಸರ್ ಮಾಡ್ಬೇಕಾದ್ರೆ ಇದ್ರ ಕ್ಲೀವ್ ನೋಡಿದ ನಂತರ ಅರ್ಥ ಮಾಡ್ಕೊಂಡ ನಂತರ ಇಲ್ಲಿ ಆನ್ಸರ್ ಮಾಡ್ರಿ. ಯಾಕಂದ್ರೆ ಇಲ್ಲಿ ಏನು ತುಂಬಬೇಕಂತ ಇದು ಹೇಳ್ತೈತಿ. ಒಂದ್ ವೇಳೆ ಇಲ್ಲಿ ಹೇಳ್ತಿರ್ಲಿಕ್ಕಂದ್ರೆ ಇದು ಕೆಳಗಿನ ಲೈನ್ ಹೇಳ್ತಿರ್ತೈತಿ. ಈ ಕೆಳಗಿನ ಲೈನ್ ನೋಡಿದ ನಂತರ ಇದು ಏನು ಮಾಡ್ಬೇಕು ಗೊತ್ತಾಗ್ತೈತಿ. ಇದನ್ನ ತುಂಬಿಕೊಂಡ ನಾ ಇಲ್ಲಿ ಹೋಗ್ತೀನಿ ಅಂದ್ರೆ ತಪ್ಪಾಗ್ತೈತಿ. ಇದನ್ನ ತುಂಬಕ್ಕೆ ಸಾಧ್ಯ ಆಯ್ತು ತುಂಬ್ರಿ, ಇಲ್ಲಕಂದ್ರೆ ಕೆಳಗಿನ ಲೈನ್ ನೋಡ್ರಿ ಏನು ತುಂಬಬೇಕಂತ ಗೈಡೆನ್ಸ್ ಸಿಗ್ತೈತಿ ನಿಮಗೆ. ಭಾಳ ಡೈಲಾಗ್ ಹಂಗೆ ಅದಾವ್ರಿ. ಬರ್ರಿ ನೋಡೋಣ. ಟೂ ಫ್ರೆಂಡ್ಸ್ ಕನ್ವರ್ಸಿಂಗ್. ಓಕೆ, ಗೊತ್ತಾಯ್ತು. ಯಾರ್ಯಾರು? ರಮೇಶ್, ಸಂದೀಪ್. ಓಕೆ, ಗ್ರೀಟಿಂಗ್ ಮಾಡ್ತಾನ. ಗುಡ್ ಈವ್ನಿಂಗ್ ಅಂತನೋ ಗುಡ್ ಆಫ್ಟರ್ನೂನ್ ಅಂತನೋ ಏನಂತ ಗೊತ್ತಾಗಿಲ್ಲ. ಗ್ರೀಟಿಂಗ್ ಮಾಡಕ್ಕೆ 108 ಹಾದದವ, ಗೊತ್ತನ ಆಗೋದಲ್ಲ. ಇದು ನೋಡಿದ ಮೇಲೆ ಗೊತ್ತಾಗ್ತದೆ. ಸಂದೀಪ್ ಅಂತಾನ ಐ ಆಮ್ ಫೈನ್. ಹಾಗಾದ್ರೆ ಇವ್ರು ಏನಂದಿರ್ತಾರೆ? ಹಲೋ ರಮೇಶ್, ಹಲೋ ಸಂದೀಪ್, ಹೌ ಆರ್ ಯು ಅಂದಿರ್ಬೇಕು ಇವರು. ಅಂದಲ್ಲೇ ಐ ಆಮ್ ಫೈನ್ ಅಂತಾರೆ ಅವರು. ಮತ್ತೆ ಇಲ್ಲಿ ಏನು ತುಂಬಬೇಕಂತ ಗೊತ್ತೇ ಆಗೋದಿಲ್ಲ. ಇದನ್ನ ನೋಡಿದ ಮೇಲೆ ಗೊತ್ತಾಗ್ತೈತಿ. ಗುಡ್ ಮಾರ್ನಿಂಗ್ ಅಂದಿರ್ ನೀವ್ರಿ. ಗುಡ್ ಮಾರ್ನಿಂಗ್ ಅಂತ ಸುಮ್ಬಿಟ್ರೆ ಐ ಆಮ್ ಫೈನ್ ಅಂತ ಹೆಂಗೆ ಅಂತೀರಿ ನೀವು? ಇದನ್ನ ತುಂಬಬೇಕಾದ್ರೆ ಇದನ್ನ ನೋಡ್ಬೇಕ್ರಿ. ಗುಡ್ ಮಾರ್ನಿಂಗ್ ಸಂದೀಪ್, ಹೌ ಆರ್ ಯು ಅಂದು ಬ್ರಾಕೆಟ್ ಅಂತ ಬಿಟ್ಟು ಬಿಡಬೇಕು. ಐ ಆಮ್ ಫೈನ್, ಥ್ಯಾಂಕ್ ಯು. ಥ್ಯಾಂಕ್ ಯು ಅಂತ ಯಾಕಂತ ನನ್ನ ಹೆಂಗದಿ ಅಂತ ಕೇಳಿದಲ್ಲ, ಅದಕ್ಕೆ ಥ್ಯಾಂಕ್ ಯು ಅಂತ ಅಂತ್ರಿ. ಅದು ರಮೇಶ್ ಏನಂತಾರ, ಹೊಳ್ಳಿ ಗುಡ್ ಮಾರ್ನಿಂಗ್ ಹೇಳಿದ ನಂತರ ಐ ಲರ್ನ್ ದಟ್ ಯು ಹ್ಯಾವ್ ಗಾಟ್ ಎ ಸ್ಪೆಷಲ್ ಅವಾರ್ಡ್. ಏನೋ ಸ್ಪೆಷಲ್ ಅವಾರ್ಡ್ ಬಂತಂತಲ್ರಿ, ಕೇಳಿದೆ ನಾನು ಸುದ್ದಿ ನಿನ್ನೆ. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಸಕ್ಸಸ್ ಅಂತಾರೆ. ಅವಾಗ ಎಸ್ ಹೌದು ಐ ಗಾಟ್ ಎ ಸ್ಪೆಷಲ್ ಅವಾರ್ಡ್ ರಮೇಶ, ಎಕ್ಸ್ಪ್ರೆಸಿಂಗ್ ಗ್ರೇಟಿಟ್ಯೂಡ್. ಥ್ಯಾಂಕ್ ಯು, ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದಕ್ಕೆ ಥ್ಯಾಂಕ್ ಯು. ಆನ್ಸರ್ ಬರೀ ಸ್ಟೈಲ್ ಹೆಂಗೆ? ಅಂದ್ರೆ ಆನ್ಸರ್ ನಂಬರ್ 27 ಅನ್ಬೇಕ್ರಿ. ರಮೇಶ್ ಅಂತ ಬರಿಬೇಕು. ಹಲೋ ಸಂದೀಪ್, ಹೌ ಆರ್ ಯು ಅಂತ ಬರಿಬೇಕ್ರಿ. ಅಂಡರ್ಲೈನ್ ಮಾಡ್ಬೇಕ್ರಿ. ಇದನ್ನ ಕೈ ಬಿಡ್ಬೇಕ್ರಿ. ಇದನ್ನ ಬರ್ಕೋಬೇಕ್ರಿ. ಇದನ್ನ ಬರಿಬೇಕ್ರಿ. ಐ ಲರ್ನ್ ಟು ದಟ್ ಯು ಹ್ಯಾವ್ ಗಾಟ್ ಸ್ಪೆಷಲ್ ಅವಾರ್ಡ್ ಬರಿಬೇಕ್ರಿ, ಬಟ್ ಅಂಡರ್ಲೈನ್ ಮಾಡಬೇಡ್ರಿ. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಸಕ್ಸಸ್ ಬರೀರಿ, ಅಂಡರ್ಲೈನ್ ಮಾಡ್ರಿ, ಬ್ರಾಕೆಟ್ ಅಂತ ಬರಿಬೇಡ್ರಿ. ಸಂದೀಪ ಎಸ್, ರಮೇಶ್ ಬರೀರಿ. ಥ್ಯಾಂಕ್ ಯು ಬರೀರಿ, ಅಂಡರ್ಲೈನ್ ಮಾಡ್ರಿ. ಅವ್ರು ಕೊಟ್ಟದ್ದನ್ನು ಬರಿಬೇಕ್ರಿ. ನಾವು ಬರಿಬೇಕಾದದ್ದನ್ನು ಅಂಡರ್ಲೈನ್ ಮಾಡಬೇಕು. ಅವ್ರು ಕೊಟ್ಟದ್ದನ್ನು ಅಂಡರ್ಲೈನ್ ಮಾಡಬಾರ್ದು. ಬ್ರಾಕೆಟ್ನ ಕೊಟ್ಟದ್ದು ಕ್ಲೂಸನ್ನು ಬರಿಬಾರ್ದು. ಓಕೆ, ನೆಕ್ಸ್ಟ್ ಇದು 28th ಡೈರೆಕ್ಟ್ ಇಂಡಿಯನ್ ಡೈರೆಕ್ಟ್ ಕ್ವಶನ್. ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್. ಪೆಟ್ರಾ ಡೊನಾಲಾರ ಮಾತಾಡ್ತಾರ. ಐ ಸಿ ದ ಗಾಡ್ ಓವರ್ ದೇರ್ ವೇಟಿಂಗ್ ಫಾರ್ ಮೀ ಅಂತಾಳಿಕೆ.
ಡೋನಾ ಲಾರಾ ಏನಂತಾರೆ, ಡು ನಾಟ್ ರಿಮೈನ್ ಮೋರ್ ದೆನ್ 10 minutes, ಐ ವಿಲ್ ಬಿ ಬ್ಯಾಕ್ ಸೂನ್ ಅಂತಾರೆ. ವಿಲ್ ಯು ವೇಟ್ ಫಾರ್ ಎ ಮೊಮೆಂಟ್, ತೊಗೊಂಡು ಹೊಂಟಿಲ್ಲ ಬ್ರೆಡ್ ಕ್ರಮ್ ಅಂತ ಹೇಳಿ. ಬಾರಿ ನೋಡೋಣ. ಪೆಟ್ರಾ ಏನಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಟೋಲ್ಡ್ ಅಂತೀನಿ. ಪೆಟ್ರಾ ಟೋಲ್ಡ್ ಡೋನಾ ಲಾರಾ ದ್ಯಾಟ್ ಐ ಹೋಗಿ ಶಿ, ಸಿ ಹೋಗಿ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್. ಶಿ ಸಾ ದ ಗಾಡ್ ಓವರ್ ದೇರ್ ವೇಟಿಂಗ್ ಫಾರ್ ಮೀ ಅಂತಾಳೆ, ವೇಟಿಂಗ್ ಫಾರ್ ಹರ್ ಮಾಡಿ. ಪೆಟ್ರಾ ಟೋಲ್ಡ್ ಡೋನಾ ಲಾರಾ ದ್ಯಾಟ್ ಶಿ ಸಾ ದ ಗಾಡ್ ಓವರ್ ದೇರ್ ವೇಟಿಂಗ್ ಫಾರ್ ಹರ್. ಫುಲ್ ಪಾಯಿಂಟ್. ಕೆಳಗಿನ ಲೈನು ಅದು ಮುಂದೆ ಬರಿಬೇಕ್ರಿ. ಡೋನಾ ಲಾರಾ ಏನಂತಾಳ, ಡು ನಾಟ್ ರಿಮೈನ್ ಮೋರ್ ದೆನ್ 10 minutes. ಡೋನಾ ಲಾರಾ ಆರ್ಡರ್ಡ್ ಮಾಡ್ತಾಳೆ, ಮಿಸ್ಟ್ರೆಸ್ ಅಲ್ಲ. ಡೋನಾ ಲಾರಾ ಆರ್ಡರ್ಡ್ ಪೆಟ್ರಾ ನಾಟ್ ಟು ರಿಮೈನ್ ಮೋರ್ ದೆನ್ 10 minutes. ಅದ್ರ ಮುಂದೆ ಬರೋದ್ರಿ ನಾಟ್ ಟು, ಡು ನಾಟ್ ಹೋಗಿ ನಾಟ್ ಟು ಮಾಡಬೇಕು. ತೇರಿ ಹೇಳಿ ನೋಡ್ರಿ, ನಾನು 1 2 3 4 5 6 7 ವಿಡಿಯೋಸನ್ನು ಹಾಕಿನಿ. ಒಂದು ಡೈರೆಕ್ಟ್ ಸ್ಪೀಚನ್ನ ಹ್ಯಾಂಗೆ ಇಂಡೈರೆಕ್ಟ್ ಮಾಡ್ಬೇಕಂತೇಳಿ 7 ವಿಡಿಯೋಸನ್ನು ಹಾಕಿನಿ. ನೀವೆಲ್ಲ ಅದನ್ನು ನೋಡಿದ್ರಿ ಅಂದರೆ ಯಾವುದು ಬಿಡದೆ ನೋಡ್ಕೊಂಬರ್ಬೇಕು. 7 ವಿಡಿಯೋಸನ್ನು ನೋಡಿದ ನಂತರ ದೊಡ್ಡ ಟಾಪಿಕ್ ಇದು, ಯಾರಿಗೂ ಬರೋದಿಲ್ಲ, ಇದು ಭಾಳ ಜನಕ್ಕೆ ಬರೋದಿಲ್ಲ ರೀ ಹುಡುಗರಿಗೆ. ಕೆಲವು ಜನ ಮಾಡ್ತಾರೆ, ಇಲ್ಲ ಅಂತಲ್ಲ, ವೈಸ್ ಇರ್ತಾರಲ್ಲ, ಆದ್ರೆ ಭಾಳ ಕಮ್ಮಿ ರೀ. ಹಾಗಾಗಿ ಭಾಳ ಜನ ನಾವು ವ್ಯಾಲ್ಯೂಯೇಷನ್ದ ನೋಡಿವಲ್ಲ, ಇಲ್ಲ 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 ಭಾಳ ಜನ ಮಾಡೋದಿಲ್ಲ ಇದನ್ನು, ಭಾಳ ಜನ ಕಮ್ಮಿ ಇರ್ತಾರೆ. ಹಾಗಾಗಿ ನೀವು ಕೂಡ ಮಾಡಬೇಕಂದ್ರೆ ನನ್ನ ವಿಡಿಯೋ ದೊಡ್ಡ ಹೆಲ್ಪ್ ಆಗ್ತೈತೆ ನಮಗೆ. ದೊಡ್ಡ ಹೆಲ್ಪ್ ಅನ್ನೋಕ್ಕೇನೋ ಕಂಪ್ಲೀಟ್ಲಿ ಟೀಚ್ ಮಾಡ್ತೈತಿ. ಇನ್ನು ಒಂದು ವಿಡಿಯೋ ಹಾಕಬೇಕು, ಶಾರ್ಟ್ ಸೆಂಟೆನ್ಸಸ್ನ ಫುಲ್ ಸೆಂಟೆನ್ಸನ್ನು ಮಾಡ್ಕೊಳ್ಳುವಂಥದ್ದು, ಎಸ್ ನೋ ಚೇಂಜ್ ಮಾಡ್ಕೊಳ್ಳುವಂಥದ್ದು. ಬಟ್ ಟೈಮ್ ಎಲ್ಲ ಹಾಕಿಲ್ಲ. ಈ ಸದ್ಯಕ್ಕೆ ಲಾಸ್ಟ್ ಕ್ವಶನ್ ಅಲ್ಲಿ ಹಾಕ್ತೇನೆ ನೋಡ್ರಿ. ಪೆಟ್ರಾ told Donna Lara that she saw the god over there waiting for her. Donna Lara ordered Petra not to remain more than 10 minutes. Petra assertive sentence told Donna Lara that I will be, she will be, pronoun change ಆಗುತ್ತೆ, past tense ಮಾಡಿದ್ರೆ she would be back soon. ಅದಕ್ಕೆ ಡೋನಾ ಲಾರಾ ಏನು ಹೇಳ್ತಾಳೆ, will you wait for a moment? ಕ್ವಶನ್ ಇದ್ರಿ. ಡೋನಾ ಲಾರಾ ಆಸ್ಕ್ಡ್ ಪೆಟ್ರಾ, ಎಸ್ ನೋ ಕ್ವಶನ್ ಅದ, ಇಫ್ ಹಾಕ್ರಿ. ವಿಲ್ ಯು ವೇಟ್, ಯು ವಿಲ್ ವೇಟ್, ಯು ವಿಲ್ ವೇಟ್, ಶಿ ವಿಲ್ ವೇಟ್, ಶಿ ವುಡ್ ವೇಟ್ ಫಾರ್ ಎ ಮೊಮೆಂಟ್. ಇದೆಲ್ಲ ಗೊತ್ತಾಗಬೇಕಂದ್ರೆ ನಾನು ಹೇಳಿದ್ನಲ್ರಿ, ನಿಮ್ಗೆ ಗೊತ್ತಿರಬೇಕು ಒಂದು, ಇಲ್ಲಕ್ಕ ನನ್ನ ವಿಡಿಯೋ ನೋಡಬೇಕು ಒಂದು, ಎರಡೇ ಹಾದೆ. ದೇಶ ನೋಡು ಇಲ್ಲ ಕೋಶ ಓದು ಅಂತ, ಆ ಥರ. ನಿಮಗೀಗಾಗಲೇ ಗೊತ್ತಿದ್ರಬೇಕು ಒಂದು, ಇಲ್ಲಕ್ಕ ಗೊತ್ತಿಲ್ಲ ಅಂತ ನನ್ನ ವಿಡಿಯೋ ನೋಡಿ ಒಂದು. ಡೋನಾ ಲಾರಾ asked Petra if she would wait for a moment. Full point. ಮುಗೀತು. ನೆಕ್ಸ್ಟ್ ಫ್ಲೋ ಚಾರ್ಟ್. ಫ್ಲೋ ಚಾರ್ಟ್ ಅಂತಂದರೆ ನೋಟ್ ಮೇಕಿಂಗ್ ರೀ. ಬರೇ ನೋಡೋಣ. ಇದು ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಪ್ಯಾರಾಗ್ರಾಫ್. ಈ ಪ್ಯಾರಾಗ್ರಾಫ್ನಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಗಳು ತುಂಬೋ ಸಲುವಾಗಿ ಇಲ್ಲಿ ಬ್ಲ್ಯಾಂಕನ್ನು ಕೊಟ್ಟಿರ್ತಾರೆ. ಇವತ್ತು 4 ಬ್ಲ್ಯಾಂಕ್ ಕೊಟ್ಟು 2 ಮಾರ್ಕ್ಸಿನ ಕ್ವಶನ್ ಅದ. ಇದು 2023ದಲ್ಲಿ 8 ಬಾಕ್ಸ್ ಕೊಟ್ಟು 4 ಮಾರ್ಕ್ಸಿಂದ ಐತಿ. ಭಾಳ ಕ್ಲಿಯರಾಗಿ ಓದಬೇಕು ಇದನ್ನು. ದ ಮೋಸ್ಟ್ ಕಾಂಪ್ಲೆಕ್ಸ್ ಆಫ್ ಆಲ್ ಟಿಶ್ಯೂಸ್ ಈಸ್ ದ ಬೋನ್. ಇಟ್ ಸರ್ವ್ಸ್ ಆಸ್ ಎ ಫ್ರೇಮ್ವರ್ಕ್ ಗಿವಿಂಗ್ ಫಾರ್ಮ್ ಟು ದ ಬಾಡಿ, protecting the vital organs and bearing weight and strain. It is also a storehouse for calcium which is supplied to the blood. ಇದೇನು ಬೇಕಾಗಿಲ್ಲ ಅಂತ ಅನಿಸ್ತದೆ. ಹುಡುಗರು ಏನೋ ಬ್ಲಡ್ ಅಂತ ಬರ್ದಿಲ್ಲ ಏನೋ ಬರೋಕ್ಕಿಲ್ಲ, ಮಿಸ್ಪ್ರಿಂಟ್ ಅದು. ಕಾಂಪ್ಲೆಕ್ಸ್ ಟಿಶ್ಯೂ ಯಾವುದ್ರಿ ಅಂದರೆ ಬೋನ್ ರೀ. ದ ಬೋನ್, ಇಲ್ಲಿ ದ ಬೋನ್ ಅಂತ ತೊಂಬ್ರಿ. ಇದನ್ನು ಸೀರಿಯಲ್ಲಿ ಬರ್ಬೇಕ್ರಿ. 1 2 3 4 5 6. ಈಗ 1 ಅಂತ ಆಯ್ತು. ಇದು ಕೊಡಬೇಕಾಗಿತ್ತು, ಇವರಲ್ಲೇ ಕೊಟ್ಟಿಲ್ಲ, ಮಿಸ್ ಪ್ರಿಂಟ್ ಆಗೈತಿ. ಇದನ್ನು 1 ಅಂತ ನಾನೇ ಕೊಟ್ಬಿಡ್ತೀನಿ ನೋಡ್ರಿ. ಕಾಂಪ್ಲೆಕ್ಸ್ ಟಿಶ್ಯೂ ಯಾವ್ದ್ರಿ, ಇದ್ರ ಬಗ್ಗೆ ಮಾತಾಡ್ಲಿಕ್ಕತ್ತೀರ, ದ ಬೋನ್ ಅಂತ ತೊಂಬ್ರಿ ಇಲ್ಲಿ. ನೆಕ್ಸ್ಟ್ ನಂಬರ್ 2 ಸರ್ವ್ಸ್ ಆಸ್ ಅಂತದ. ಸರ್ವ್ಸ್ ಆಸ್ ಎ ಫ್ರೇಮ್ವರ್ಕ್, ನಂಬರ್ 2 ಇದು. ನಂಬರ್ 3 ಗಿವ್ಸ್ ಫಾರ್ಮ್ ಟು ದ ಬಾಡಿ, ಇದು ನಂಬರ್ 4. ಇಲ್ಲ, ನಂಬರ್ 3 ಇದು. ನಂಬರ್ 3 ಇದು. ಪ್ರೊಟೆಕ್ಟ್ಸ್ ಅಂತದ. ಪ್ರೊಟೆಕ್ಟ್ಸ್ ದ ವೈಟಲ್ ಆರ್ಗನ್ಸ್. ಇಲ್ಲ ಐತನ, ಪ್ರೊಟೆಕ್ಟ್ಸ್ ದ ವೈಟಲ್ ಆರ್ಗನ್ಸ್. ಪ್ರೊಟೆಕ್ಟ್ಸ್. ನಂಬರ್ 5 ಸ್ಟೋರೋಸ್ ಫಾರ್
ಇಟ್ ಇಸ್ ಅ ಸ್ಟೋರ್ ಹೌಸ್ ಫಾರ್ ಕ್ಯಾಲ್ಸಿಯಮ್. 5. 6 ಏನದಲ್ಲ, ಬೇರ್ಸ್ ಅಂತದ. ಬೇರ್ಸ್, ಇದು ಬೇರ್ಸ್ ಎಲ್ಲದ್ರ, ಇದು ಬೇರ್ಸ್, ಬೇರಿಂಗ್ ಅಂತೆಲ್ಲ ಇತ್ತರಪ್ಪ ಅದು, ಬೇರಿಂಗ್ ಅಂತಲ್ಲ. ಇಟ್ ಬೇರಿಂಗ್ ವೇಟ್ ಆ್ಯಂಡ್ ಸ್ಟ್ರೇನ್. ಬೇರ್ಸ್ ವೇಟ್ ಆ್ಯಂಡ್ ಸ್ಟ್ರೇನ್, ವೇಟ್ ಆ್ಯಂಡ್ ಸ್ಟ್ರೇನ್, ವೇಟ್ ಆ್ಯಂಡ್ ಸ್ಟ್ರೇನ್ ಅದಲ್ಲ. ಓಕೆ, ಲಾಸ್ಟ್ 8th, ಸಪ್ಲೈಡ್ ಟು ದ ಬ್ಲಡ್. ಇದು ದ ಬ್ಲಡ್ ಇಲ್ಲಿ ಫಿನಿಶ್ಡ್. ಬಟ್ ಈ ಥರ ಇವತ್ತೇನಾಗಿದೆ ಅಂದರೆ 2 ಮಾರ್ಕ್ಸಿಗೆ ಕೊಟ್ಟಾರೆ, 4 ಬಾಕ್ಸ್ ಕೊಡ್ತಾರೆ. 1 ಬಾಕ್ಸ್ ತುಂಬಿದ್ರೆ ಹಾಫ್ ಮಾರ್ಕ್. ಆನ್ಸರ್ ಬರೆಯೋ ಸ್ಟೈಲ್ ಬಾಕ್ಸ್ ಹಾಕ್ಬೇಕಂತ ಹೇಳ್ತಾರೆ ಅವರು. ಹಾಕಿದ್ರೆ ಬೆಸ್ಟ್. ಮತ್ತು ಬೆಸ್ಟ್ ಮಾಡೋಕ್ಕಾಗೋದಿಲ್ಲ, ಬೆಟರ್ ಮಾಡ್ತೀನಿ ಅಂತಂದ್ರೆ ಈ ನಂಬರನ್ನು ಬರೀರಿಲ್ಲೇ. ಯಾವ ನಂಬರ್ ಇಂಗ್ಲೀಷ್ ಕೊಟ್ಟಿದ್ರೆ ಇಂಗ್ಲೀಷು, ರೋಮನ್ ಕೊಟ್ಟಿದ್ರೆ ನಂಬರ್ 1 2 ಮಾಡ್ಕೊತ ಏನು ಬರಿಬೇಕು ಇಲ್ಲಿ ಬಾಕ್ಸ್, ಆ ಶಬ್ದ ಬರ್ಕೊತ ಹೋಗ್ಬಿಟ್ರಿ. 4 ತನಕ ಬರೆದ್ರೆ ಅಂದ್ರೆ 2 ಮಾರ್ಕ್ಸ್ ಸಿಗ್ತಾವೆ ನಿಮ್ಗೆ ಕರೆಕ್ಟಾಗಿ ಬರೆದ್ರೆ. ಲಾಸ್ಟ್ ಲೆಟರ್ ರೈಟಿಂಗ್ ಅದರ. Write a letter of application in response to the following advertisement which appeared in The Hindu dated 10th March 2024. Write XXX for name and YYY for address. Wanted, computer operator, qualification and degree. Candidate should know Kannada and English, typing, Excel, Tally, basics, etc. Apply to the manager, Nidhima Finance Private Limited, ವಿಶ್ವಾಸ್ ಕಾಂಪ್ಲೆಕ್ಸ್, ಪ್ಲಾಟ್ ನಂಬರ್ 1176, ಭವಿಷ್ ನಗರ್, ಬೆಂಗಳೂರು 520741. ಓಕೆ, ಇದು ಜಾಬ್ ಅಪ್ಲಿಕೇಶನ್. ಸೆಕೆಂಡ್ ಇಯರ್ದವರಿಗೆ ಓನ್ಲಿ ಜಾಬ್ ಅಪ್ಲಿಕೇಶನ್ ಇರ್ತೈತಿ. ಈ ಜಾಬ್ ಅಪ್ಲಿಕೇಶನ್ ನನಗೆ ಈ ಸದ್ಯಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಈ ಜಾಬ್ ಅಪ್ಲಿಕೇಶನ್ ಹೆಂಗೆ ಬರಿಬೇಕಂತ ತಿಳ್ಕೊಂಡು ನಿಮ್ಮ ಕ್ವಶನ್ ಬ್ಯಾಂಕ್ ಬಿಡಿಸಿ ನೋಡ್ರಿ. ಕ್ವಶನ್ ಬ್ಯಾಂಕ್ 2025ದಲ್ಲಿ ಬಿಟ್ಟಿರುವಂಥ ಕ್ವಶನ್ ಬ್ಯಾಂಕ್ ಅಲ್ಲಿ 2 ಕ್ವಶನ್ಸ್ಗಳನ್ನ ಕೊಟ್ಟಾರೆ, 2 ಜಾಬ್ ಅಪ್ಲಿಕೇಶನ್ ಕೊಟ್ಟಾರೆ. 2 ಜಾಬ್ ಅಪ್ಲಿಕೇಶನ್ ಕ್ವಶನ್ ತೊಗೊಂಡು ಆನ್ಸರ್ ಫಸ್ಟ್ ಕ್ಲಾಸ್ ಬರ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ಅದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಮುಂಚಿತ ನಾನೇ ಒಂದು ವಿಡಿಯೋ ಮಾಡಿ ಜಾಬ್ ಅಪ್ಲಿಕೇಶನ್ ಹೆಂಗೆ ಬರಿಬೇಕಂತ ಕಂಪ್ಲೀಟ್ ಥೇರಿ ಹೇಳೀನಿ. ಹೌದಾ? ಆ ಥೇರಿನ ನೋಡ್ಕೊಡ್ರಿ, 2 ಲೆಟರ್ನ ಬರೆದದ್ದನ್ನು ನೋಡ್ಕೊಡ್ರಿ. ನಾನು 2015ದಿಂದ 2020 ತನಕ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳನ್ನ ಒಂದು 7-8 ತಿಂಗಳ ಹಿಂದೆ ಅಲ್ಲಿ ಬಂದಿರುವಂಥ ಕ್ವಶನ್ ಜಾಬ್ ಅಪ್ಲಿಕೇಶನ್ಸ್ಗಳನ್ನ ಫಸ್ಟ್ ಕ್ಲಾಸಿಗೆ ಟೀಚ್ ಮಾಡಿ ವಿಡಿಯೋ ಮಾಡಿ ಹಾಕಿದೆ. ನಿಮಗೆ ಬೇಕು ಒಂದು ಫಸ್ಟ್ ಥಿಯರಿ ಹೇಳಿದ್ದನ್ನು ನೋಡ್ರಿ, ನಾನು ಕಲಿಸಿದ್ದನ್ನು. ಆಮೇಲೆ ಒಂದು 4-5 ಕ್ವಶನ್ ಪೇಪರ್ ಬಿಡಿಸಿದ್ದನ್ನು ವಿಡಿಯೋ ವಾಚ್ ಮಾಡ್ರಿ, ಸಾಕು. ಆರಾಮಾಗಿ ಈ ಕ್ವಶನನ್ನು ನೀವು ಬಿಡಿಸ್ತೀರಿ ಅಷ್ಟೇ. ಇಷ್ಟು ಹೇಳಬಲ್ಲೆ ನಾನು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಹೊಸದು ತರ್ತೀನಿ ನಾಳೆಗೆ. ಇವತ್ತು ಇಷ್ಟಲ್ಲೇ ಇರ್ತದೆ. ವೇಟ್ ಮಾಡಿರಿ, ವಾಚ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ, ಸ್ಟೂಡೆಂಟ್ಸ್ಗೆ. ಮತ್ತೇನಂತಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮಗೆ ನಾನು ಹೊಸದು ಏನಾದ್ರು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅಂತಂದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಪಣಿಶಂಕರಿ ಇಂಗ್ಲೀಷ್ ಅಕಾಡೆಮಿ ಅವರು ಇಂಥದ್ದೊಂದು ವಿಡಿಯೋ ಅಪ್ಲೋಡ್ ಮಾಡ್ಯಾರ ನೋಡಿ ಅಂತೇಳಿ. ಪಟದಕಲೆ ಇಂಗ್ಲೀಷ್ ಅಕಾಡೆಮಿ ಅವರು ಇಂಥದ್ದೊಂದು ಅಪ್ಲೋಡ್ ಮಾಡ್ಯಾರ ಇದು ಏನೋ ವಿಡಿಯೋನ ನೋಡ್ರಿ ಅಂತ ತಿಳ್ಕೊಂಡು ನಿಮಗೆ ನೋಟಿಫಿಕೇಶನ್ ಬರ್ತದೆ. ಇಲ್ಲದ್ರೆ ನೀವು ಸರ್ಚ್ ಮಾಡ್ಕೊಂಡು ಹುಡುಕಾಡ್ಕೊಂತ ಕೂಡಬೇಕಾಗ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಡ್ರಿ, ವೇಟ್ ಮಾಡಿರಿ. ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಂಜಾಯ್ ಮಾಡಿರಿ, ಪ್ರಾಫಿಟ್ ತೊಗೊಳ್ರಿ. ಥ್ಯಾಂಕ್ ಯು.